ನಿನ್ನ ಗಂಡ ನನ್ನ ಅಕ್ಕನ ಮಗಳನ್ನು ಮದುವೆ ಆಗುವುದಾಗಿ ನಂಬಿಸಿ ಬಲಾತ್ಕಾರ ಮಾಡಿ ಅವಳನ್ನು ಮದುವೆ ಕೂಡ ಮಾಡಿಕೊಂಡಿಲ್ಲ. ಕೊನೆಗೆ ಅವಳು ಬೇಸರ ಮಾಡಿಕೊಂಡು ಈಗ ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ. ತುಂಬ ಜನ ಹುಡುಗಿಯರಿಗೆ ಇದೇ ರೀತಿ ನಿನ್ನ ಗಂಡ ಮಾಡಿದ್ದಾನೆ. ಅವನೇನು ಸಾಚ ಅಲ್ಲ. ಅವನಿಂದ ಕಷ್ಟ ಅನುಭವಿಸಿದ ಹುಡುಗಿಯರ ಶಾಪ ಇದೆ. ಆದರೆ ಅವನ ಜೊತೆ ಇದ್ದು ಬಿಡು, ಇಲ್ಲವಾದರೆ ಅವನನ್ನು ಬಿಟ್ಟು ಬಿಡು ಅಂತ ನಮ್ಮ ಮನೆಯ ಕೆಲಸದವಳು ಹೇಳಿದಳು. ಕೆಲಸದವಳ ಅಕ್ಕನ ಮಗಳನ್ನು ನನ್ನ ಗಂಡ ಬಲಾತ್ಕಾರ ಮಾಡಿದ್ದಾನೆ. ಈ ವಿಷಯವನ್ನು ತಿಳಿದು ನಾನು ಹೆದರಿಕೊಂಡೆ. ಸತ್ಯವನ್ನು ತಿಳಿದಾಗ ತಲೆಸುತ್ತು ಬಂದಿತ್ತು. ನನ್ನ ಬದುಕು ಇನ್ನೂ ಮುಗಿದು ಹೋಯಿತು. ಅದೇನೆಂದರೆ, ನನ್ನ ಹೆಸರು ಕೀರ್ತಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಮುದ್ದಿನ ಮಗಳಾದರೂ ಕೂಡ ನಾನು ಚಿಕ್ಕಂದಿನಿಂದಲೇ ಕೆಲಸ ಮಾಡಬೇಕಿತ್ತು. ಅಪ್ಪ ಶ್ರೀಮಂತರ ಮನೆಯ ಮಗ. ಕಾರಣಾಂತರಗಳಿಂದ ಅವರು ಆಸ್ತಿಯನ್ನು ಕಳೆದುಕೊಂಡರು. ಅಪ್ಪ ಅವರು ತಾವು ಶ್ರೀಮಂತರು ಅನ್ನುವ ಭಾವನೆಯನ್ನು ಕಳೆದುಕೊಂಡಿಲ್ಲ. ಇದರಿಂದ ಅಮ್ಮ ಹಗಲು ರಾತ್ರಿ ಬಟ್ಟೆಯನ್ನು ಹೊಲಿಯುತ್ತಿದ್ದಳು. ಒಮ್ಮೊಮ್ಮೆ ದೇಹಪೂರ್ತಿ ನೋವು ಆಗಿದೆ ಅಂತ ಮಲಗುತ್ತಿದ್ದಳು. ತುಂಬ ಕಷ್ಟವಾಗುತ್ತಿತ್ತು. ಅವಳನ್ನು ನೋಡಿದಾಗಲೆಲ್ಲ ಅವಳಿಗಾಗಿ ಸಹಾಯ ಮಾಡಬೇಕು ಅಂತ ಹಂಬಲಿಸುತ್ತಿದ್ದೆ. ಅಪ್ಪ ಮನೆಗೆ ಸ್ವಲ್ಪವೂ ಕೂಡ ಏನನ್ನು ತಂದು ಕೊಡುತ್ತಿರಲಿಲ್ಲ. ನಾನು ಶ್ರೀಮಂತರ ಮಗ ಹೊರಗಡೆ ಹೋಗಿ ಹೇಗೆ ಕೆಲಸ ಮಾಡುವುದು ಅಂತ 3 ಹೊತ್ತು TV ನೋಡಿಕೊಂಡು ಕುಳಿತುಕೊಳ್ಳುತ್ತಿದ್ದ. ಅವನಿಗೆ ಬುದ್ಧಿ ಹೇಳಿ ಅಮ್ಮ ಸಾಕಾಗಿ ಬಿಟ್ಟು ನಮ್ಮಿಬ್ಬರಿಗಾಗಿ ಎಷ್ಟು ಬೇಕೋ ಅಷ್ಟು ದುಡಿಯುತ್ತಿದ್ದಳು. ನಾನು ಕೂಡ ನನಗಿಂತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದೆ. ಮೊದಮೊದಲು ನನ್ನ ಗೆಳತಿಯ ಮನೆಯಲ್ಲಿ ಮಾಡುತ್ತಿದ್ದೆ. ನಂತರ ಅಮ್ಮನಿಗೆ ವಿಷಯ ಗೊತ್ತಾಗಿ ನಮ್ಮ ಮನೆಯಲ್ಲೇ ಮಾಡು ಅಂತ ಕರೆದುಕೊಂಡು ಬಂದಳು. ನ್ಯಾಯವಾಗಿ ದುಡಿಯುತ್ತಿದ್ದೀಯ, ಕದ್ದು ಗೆಳತಿಯ ಮನೆಯಲ್ಲಿ ಹೇಗೆ ಮಾಡುತ್ತೀಯ? ಇಲ್ಲೇ ಮಾಡು. ನಿನ್ನ ಅಪ್ಪನಿಗೆ ಪ್ರತಿದಿನ ಚಪ್ಪಲಿಯಲ್ಲಿ ಹೊಡೆದುಕೊಂಡಷ್ಟು ನೋವಾಗಲಿ. ನನ್ನ ಚಿಕ್ಕ ಮಗಳು ದುಡಿಯುತ್ತಿದ್ದಾಳೆ ಅಂತ ನಾನು ಕುಳಿತುಕೊಂಡು ತಿನ್ನುತ್ತಿದ್ದೇನೆ ಅಂತ. ಅಮ್ಮ ಹೇಳಿದ ಮಾತು ನನಗೂ ಕೂಡ ಸರಿ ಅಂತ ಅನಿಸಿತು. ಆದರೆ ಅಪ್ಪನ ನಡವಳಿಕೆಯಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಬಂದಿಲ್ಲ. ಮೊದಲು ನೀನು ನನ್ನ ಮಗಳು, ಏಕೆ ಇಷ್ಟು ದುಡಿಯುತ್ತಿದ್ದೀಯಾ ಅಂತ ಹೇಳಿದರು. ನನ್ನ ಖರ್ಚಿನ ಬಗ್ಗೆ ವಿವರಿಸಿದಾಗ ಏನು ಮಾತನಾಡದೆ ಪಾರ್ಕಲ್ಲಿ ಅವರ ಗೆಳೆಯರ ಜೊತೆ ಚಾಟ್ ಮಾಡಲು ಹೊರಟು ಹೋದರು. ಇದೇ ರೀತಿ ಕೆಲಸ ಮಾಡಿಕೊಂಡು ನಾನು ದೊಡ್ಡವಳಾದೆ. ನನ್ನ ಫೀಸನ್ನು ನಾನೇ ಕಟ್ಟಿಕೊಳ್ಳುವಷ್ಟು, ನನ್ನ ಬಟ್ಟೆಯನ್ನು ನಾನೇ ತೆಗೆದುಕೊಳ್ಳುವಷ್ಟು. ಅಷ್ಟೇ ಏಕೆ, ನನ್ನ ಸ್ಕೂಲಿನ ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಂಡೆ. ಅಮ್ಮನ ಭಾರ ಕಡಿಮೆ ಮಾಡಿದೆ ಅನ್ನುವ ಹೆಗ್ಗಳಿಕೆ ನನ್ನ ಮೇಲೆ ನನಗೆ ಇತ್ತು. ನಾನು ಖುಷಿ ಕೂಡ ಪಡುತ್ತಿದ್ದೆ. ಆದರೆ ಅಪ್ಪ ಅದೇ ರೀತಿ ಬೇಸರವಿಲ್ಲ. ಅವನ ಹಣೆ ಬರಹ, ಅವನ ಕರ್ಮ. ನಾನು ಅಮ್ಮ ದುಡಿದಿದ್ದಲ್ಲಿ ಅವನು ಕೂಡ ತಿನ್ನುತ್ತಿದ್ದ. ಆದರೆ ನಮಗೆ ಯಾವುದೇ ಬೇಸರವಿರಲಿಲ್ಲ. ದೇವರು ಬದುಕಲು ಯಾವುದೋ ಒಂದು ದಾರಿ ತೋರಿಸಿದ ಅನ್ನುವ ನೆಮ್ಮದಿ ಇತ್ತು ಅಷ್ಟೆ. ಆ ನೆಮ್ಮದಿಯಲ್ಲಿ ಬದುಕನ್ನು ಸಾಗಿಸುತ್ತಿದ್ದೆವು. ಗೌರ್ಮೆಂಟ್ ಆಫೀಸ್ನಲ್ಲಿ ನನಗೆ ಕ್ಲರ್ಕ್ ಕೆಲಸ ಸಿಕ್ಕಿತು. ಗೌರ್ಮೆಂಟ್ ಕೆಲಸ ಆಗಿದ್ದರಿಂದ ನನ್ನ ಮತ್ತು ಅಮ್ಮನ ಜೀವನ ಸಂಪೂರ್ಣವಾಗಿ ಸೆಟಲ್ ಆಯಿತು ಅಂತ ಅಂದುಕೊಂಡೆ. ಕೈ ತುಂಬ ಸಂಬಳ ಬರುತ್ತದೆ, ಸಾಕು. ನಮ್ಮದು ತುಂಬ ಸಿಂಪಲ್ ಆದ ಜೀವನ ಆಗಿದ್ದರಿಂದ ಇವರು ಕೊಡುವ ಸಂಬಳ ಜಾಸ್ತಿ. ಇದಕ್ಕೆ ತುಂಬ ಚೆನ್ನಾಗಿ ನಾನು ಕೆಲಸ ಮಾಡಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಪ್ರತಿದಿನ ಅಂದುಕೊಳ್ಳುತ್ತಿದ್ದೆ. ದೇವರು ಎಂದೂ ಕೂಡ ನನ್ನ ಹೊಟ್ಟೆಗೆ, ಗಂಜಿಗೆ, ಓದಲು ತೊಂದರೆ ಮಾಡಿಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ಯಾರನ್ನಾದರೂ ಕಳಿಸುತ್ತಾನೆ ನನಗೆ ಸಹಾಯ ಮಾಡಲು. ನಾನು ಅವರನ್ನು ದೇವರೇ ಅಂತ ಅಂದುಕೊಳ್ಳುತ್ತೇನೆ. ಇಬ್ಬರೂ ಬಡ ಮಕ್ಕಳ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡೆ. ಕೆಲಸ ಸಿಕ್ಕಿದ ಮೇಲೆ ನನ್ನ ರೀತಿ ಕನಸು ಕಾಣುವ ಮಕ್ಕಳು ಕೇವಲ ಕನಸು ಕಾಣಿ ಬದುಕನ್ನು ಮುಗಿಸಬಾರದು, ಓದಲಿ, ಅವರ ಓದಿಗೆ ಆಗುವಷ್ಟು ನಾನು ದುಡಿದುಕೊಡುತ್ತೇನೆ ಅಂತ ಹೇಳಿದೆ. ಎಲ್ಲರೂ ಖುಷಿಪಟ್ಟರು. ಈಗ ಅಮ್ಮ ಒಂದೇ ಹಠ, ಮದುವೆ ಆಗು ಅಂತ. ಅಪ್ಪನೂ ಕೂಡ. ಅವರ ಸಂಬಂಧದಲ್ಲಿ ತುಂಬ ಹುಡುಗರನ್ನು ಹುಡುಕುತ್ತಿದ್ದಾರೆ. ಆದರೆ ನನಗೆ ಈ ಸಂಬಂಧದಲ್ಲಿ ಮದುವೆಯಾಗಲು ಇಷ್ಟವಿಲ್ಲ. ನಾನು ಅಮ್ಮ ಕಷ್ಟಪಟ್ಟಾಗ ಯಾರೂ ಕೂಡ ನಮ್ಮ ಸಹಾಯಕ್ಕೆ ಬಂದಿಲ್ಲ. ಅಪ್ಪನಿಗೆ ಚಾಡಿ ಹೇಳಿಕೊಟ್ಟವರೇ ಹೆಚ್ಚು. ನಮ್ಮ ಸಂಸಾರ ಉಳಿಸುವ ಪ್ರಯತ್ನ ಯಾರೂ ಮಾಡಿಲ್ಲ. ಅದಕ್ಕೆ ನೆಂಟರುಗಳನ್ನು ನಾನು ದೂರ ಇಟ್ಟಿದ್ದೇನೆ. ಇಂದು ನಮ್ಮ ಆಫೀಸ್ಗೆ ಸೀನಿಯರ್ ಮ್ಯಾನೇಜರ್ ಹೊಸಬರು ಬಂದರು. ನಾನು ವಯಸ್ಸಾಗಿರಬೇಕು ಅಂತ ಅಂದುಕೊಂಡಿದ್ದೆ. ಇಲ್ಲ, ನನಗಿಂತ 3-4 ವರ್ಷ ದೊಡ್ಡವರಿರಬೇಕು. ನೋಡಲು ತುಂಬ ಚೆನ್ನಾಗಿದ್ದಾರೆ. ಅವರು ಬಂದ ತಕ್ಷಣ ನನ್ನ ಸೀನಿಯರ್ ಮದುವೆ ಆಗದ ತುಂಬ ಜನ ಹುಡುಗಿಯರು ಅವರ ಹಿಂದೆ ಹಿಂದೆ ಓಡಾಡಲು ಶುರು ಮಾಡಿದರು. ನಾನು ಹೇಗೆ ಓಡಾಡುತ್ತೀರಾ ಅಂದರೆ ಅವರಿಗೆ ಇನ್ನೂ ಮದುವೆ ಆಗಿಲ್ಲ.
ಒಳ್ಳೆಯ ಪೋಸ್ಟ್ನಲ್ಲಿ ಇದ್ದಾರೆ, ಏನಾದರೂ ಲೈನ್ಗೆ ಬೀಳುತ್ತಾರಾ ಹೇಳಿದಾಗ ನಾನು ಹೀಗೂ ಕೂಡ ಹಾಡುತ್ತಾರಾ ಅಂತ ಅಂದುಕೊಂಡೆ. ವಿಪರ್ಯಾಸ ಎಂದರೆ ನನ್ನ ಸೀನಿಯರ್ ಮ್ಯಾನೇಜರ್ ನನ್ನ ಹಿಂದೆ ಓಡಾಡಲು ಶುರು ಮಾಡಿದ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕ್ಯಾಬಿನ್ಗೆ ಕರೆಯುವುದು, ಏನಾದರೂ ಕೆಲಸ ಹೇಳುವುದು, ಪುನಃ ನನ್ನನ್ನು ಕರೆಯುವುದು. ಈ ಮನುಷ್ಯ ನನಗೆ ಕಾಳಾಕುತ್ತಿದ್ದಾನೆ ಅಂತ ಅಂದರೆ ಲೈನ್ ಹೊಡೆಯುತ್ತಿದ್ದಾನೆ ಅಂತ ನಾನು ಸುಮ್ಮನೆ ಇದ್ದು ಬಿಡುತ್ತೇನೆ. ಅವನಾಗಿ ಅವನೇ ಹೇಳಲಿ, ನಾನು ಏನನ್ನೋ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಕಸ್ಮಾತ್ ನನ್ನ ನಿರೀಕ್ಷೆಗೆ ಮೀರಿ ಅಂತ ಅಂದುಕೊಂಡರೆ ಅವನು ಬೈ ಬರ್ತ್ ತುಂಬ ಶ್ರೀಮಂತ ಅಂತೆ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಸುಮ್ಮನಾಗುತ್ತಿದ್ದೆ. ಇಂದು ಅವನು ನನಗೆ ಜಾಸ್ತಿ ಕೆಲಸ ಕೊಟ್ಟ. ಆ ಫೈಲ್ ಈ ಫೈಲ್ ಅಂತ ಹೇಳಿ ಕೆಲಸ ಮಾಡುತ್ತಾ ನನಗೆ ಸಮಯ ಹೋಗಿದ್ದೇ ತಿಳಿದಿಲ್ಲ. ನನ್ನ ಅಕ್ಕಪಕ್ಕ ಇರುವವರು ಆಗಲೇ ಮನೆಗೆ ಹೊರಟು ಹೋಗಿದ್ದಾರೆ. ಸಮಯ ನೋಡಿದರೆ 9:30. ಬೆಚ್ಚಿಬಿದ್ದೆ. ಸರ್, ಇಷ್ಟೊಂದು ಸಮಯವಾಗಿದೆ, ನೀವು ನನಗೆ ಈ ರೀತಿ ಮಾಡಬಹುದಾ? ನಮ್ಮ ಏರಿಯಾ ತುಂಬ ಪ್ರಾಬ್ಲಮ್ನಲ್ಲಿ ಇದೆ. ಹೆಣ್ಣು ಮಕ್ಕಳು 6 ಗಂಟೆಯಾದ ಮೇಲೆ ಅಲ್ಲಿ ಓಡಾಡುವುದು ಕಷ್ಟ. ಪುಡಾರಿಗಳು ಇದ್ದಾರೆ ಅಂತ ಅಳಲು ಶುರು ಮಾಡಿದೆ. ಆಗ ನನ್ನ ಕೈಯನ್ನು ಹಿಡಿದುಕೊಂಡು, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು, ಅದಕ್ಕೆ ಜಾಸ್ತಿ ಕೆಲಸ ಕೊಟ್ಟಿದ್ದು, ನೀವು ಬೇಗ ಹೋಗಬಾರದು ಅಂತ. ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ ಅವರನ್ನು. ನಿಮ್ಮನ್ನು ಮನೆಗೆ ಬಿಡುವ ಜವಾಬ್ದಾರಿ ನನ್ನದು. ಆರಾಮವಾಗಿ ಕುಳಿತುಕೊಳ್ಳಿ, ಹೆದರಿಕೊಳ್ಳಬೇಡಿ. ನಾನು ಹೇಳುವ ಮಾತುಗಳನ್ನು ಸ್ವಲ್ಪ ನಿಧಾನವಾಗಿ ಕೇಳಿ. ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬಾರದು. ನಾನು ಮನುಷ್ಯ, ನನಗೂ ಕೂಡ ಭಾವನೆಗಳು ಇದೆ. ಆ ಭಾವನೆಗಳಿಗೆ ಕಟ್ಟುಬಿದ್ದು ನಾನು ನಿಮ್ಮ ಬಳಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿರುವುದು. ನನಗೆ ನೀವು ಎಂದರೆ ಮೊದಲಿನಿಂದಲೂ ಇಷ್ಟ. ನಿಮ್ಮನ್ನು ನೋಡಿದ ದಿನದಿಂದಲೂ, ಕೇವಲ ನಿಮ್ಮ ಸೌಂದರ್ಯದಿಂದ ಅಲ್ಲ, ನೀವು ಮಾಡುವ ಕೆಲಸದ ಶೈಲಿ, ಅದಕ್ಕೆ ತೋರಿಸುವ ಶ್ರದ್ಧೆ. ನಿಮ್ಮ ಮೌನ, ವಿನಾಕಾರಣ ಇನ್ನೊಬ್ಬರ ಜೊತೆ ಮಾತನಾಡುವುದಿಲ್ಲ. ನೀವು ಆಯಿತು, ನಿಮ್ಮ ಕೆಲಸವಾಯಿತು. ಈ ರೀತಿಯ ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಇರುವುದು ತೀರಾ ವಿರಳ. ನೀವು ಒಪ್ಪಿಕೊಂಡರೆ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ, ನಿಮ್ಮನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು. ಸಡನ್ನಾಗಿ ನನ್ನ ಕಣ್ಣುಗಳಿಂದ ನೀರು ಬಂತು. ಸರ್, ಇದೇ ಮೊದಲ ಬಾರಿ ನನ್ನ ಬಳಿ ಯಾರೋ ಒಬ್ಬರು ನಿನ್ನನ್ನು ಮದುವೆಯಾಗುತ್ತೇನೆ ಅಂತ ಹೇಳಿದ್ದು. ನಾವು ಬಡವರು, ಅದಕ್ಕೆ ಯಾರೂ ಕೂಡ ನನ್ನನ್ನು ಮದುವೆಯಾಗಲು ಇಷ್ಟಪಡುತ್ತಿರಲಿಲ್ಲ. ನನಗೆ ಕೆಲಸ ಸಿಕ್ಕಿದ ಮೇಲೆ ತುಂಬ ಜನ ಮದುವೆಯಾಗುತ್ತೇನೆ ಅಂತ ಹೇಳಿದರು, ಕೇವಲ ನನ್ನ ಕೆಲಸಕ್ಕಾಗಿ. ಆದರೆ ನೀವು ನನಗಿಂತ ಶ್ರೀಮಂತರು, ನೋಡಲು ಅಂದವಾಗಿದ್ದೀರಾ. ಆದರೆ ನನ್ನಂಥ ಬಡವಳನ್ನು ಏನಕ್ಕೆ ಮದುವೆ ಆಗುತ್ತೀರಾ? ನನ್ನ ಅಪ್ಪ ಕೆಲಸಕ್ಕೆ ಬಾರದವರು, ಅಮ್ಮ ಬಡವಳು. ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ ಅಂತ ಅಳಲು ಶುರು ಮಾಡಿದೆ. ಆಗ ನಿನ್ನ ಪ್ರೀತಿ ಕೊಡು ಸಾಕು, ದುಡ್ಡು ನನ್ನ ಬಳಿ ತುಂಬ ಇದೆ, ನನಗೆ ಪ್ರೀತಿ ತೋರಿಸು ಸಾಕು ಅಂತ ಹೇಳಿದರು. ನನಗೆ ಇಲ್ಲ ಅಂತ ಹೇಳಲು ಸಾಧ್ಯವಾಗದೆ ಅವರ ಬಳಿ ಹೋದೆ. ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ಇಂದಿನಿಂದ ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಚಿಕ್ಕಂದಿನಿಂದ ನೀನು ಪಟ್ಟ ಕಷ್ಟಗಳು ಒಂದು ಕಡೆ ಇರಲಿ, ಆದರೆ ಇನ್ನೆಂದೂ ಕೂಡ ಜೀವನದಲ್ಲಿ ಒಂದೇ ಒಂದು ತೊಟ್ಟು ಕಣ್ಣೀರು ಬರಬಾರದು. ಒಂದು ಪಕ್ಷ ಕಣ್ಣೀರು ಬಂದರೆ ಅದು ಪ್ರೀತಿಯದು ಇರಬೇಕು, ಖುಷಿಯದು ಇರಬೇಕು ಅಂತ ಹೇಳಿದೆ. ಈ ವಿಷಯವನ್ನು ಅಮ್ಮನಿಗೆ ಹೇಳಿದಾಗ ಖುಷಿಪಟ್ಟಳು. ಆಫೀಸ್ನಲ್ಲಿ ಎಲ್ಲರೂ ಹೊಟ್ಟೆಹೊರಿ ಪಟ್ಟಿಕೊಂಡರು. ಈ ವಿಷಯವನ್ನು ಅನೌನ್ಸ್ ಮಾಡಿದ ವಾರದ ಒಳಗಡೆ ನನ್ನದು ಮದುವೆ ಆಯಿತು ಸರ್ ಜೊತೆ. ತುಂಬ ದಿನ ಗ್ಯಾಪ್ ತೆಗೆದುಕೊಂಡರೆ ಸಮಸ್ಯೆ ಆಗುತ್ತದೆ ಅನ್ನುವುದು ಅವರ ಮಾತು. ಅದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಮದುವೆಯಾದ ಮೇಲೆ ನನ್ನನ್ನು ನಿಜವಾಗಲೂ ರಾಣಿಯ ರೀತಿ ನೋಡಿಕೊಳ್ಳುತ್ತಿದ್ದರು. ಅವರ ಮನೆಯಲ್ಲಿ ಕೆಲಸದವರೂ ಇದ್ದರು. ಮನೆ ತುಂಬ ದೊಡ್ಡದು, ಯಾವುದಕ್ಕೂ ಕೂಡ ಕಷ್ಟವಿರಲಿಲ್ಲ. ನಿನಗೆ ಇಷ್ಟವಿದ್ದರೆ ಕೆಲಸಕ್ಕೆ ಹೋಗು, ಇಲ್ಲವಾದರೆ ಮನೆಯಲ್ಲಿ ಆರಾಮವಾಗಿ ಇರು ಅಂತ ಹೇಳಿದರು. ಅಮ್ಮನನ್ನು ಸಾಕಲು ನಾನು ಕೆಲಸಕ್ಕೆ ಹೋದೆ. ಇವರ ದುಡ್ಡಿನಲ್ಲಿ ಅಮ್ಮನನ್ನು ಸಾಕಿದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆ ಅಂತ ಅನಿಸಿತು. ಅದಕ್ಕಿಂತ ಹೆಚ್ಚಾಗಿ ನಾನು ಕಷ್ಟವಿದ್ದಾಗ ತುಂಬ ಕಷ್ಟಪಟ್ಟು ನಾನು ಕಲಿತಿದ್ದು ವಿದ್ಯಾಭ್ಯಾಸ. ಮನೆಯಲ್ಲಿ ಕುಳಿತರೆ ಅದನ್ನೆಲ್ಲ ಮರೆತು ಬಿಡುತ್ತೇನೆ. ಇಬ್ಬರು ಒಂದೇ ಕಾರಿನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೆವು, ಕೆಲಸದಿಂದ ಬರುತ್ತಿದ್ದೆವು. ನೋಡಿದವರು ಹೊಟ್ಟೆ ಹುರಿ ಪಟ್ಟುಕೊಳ್ಳುತ್ತಿದ್ದರು, ಇನ್ನು ಕೆಲವರು ಖುಷಿ ಪಡುತ್ತಿದ್ದರು. ಸರ್ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಆ ಮನೆಯ ಮಹಾರಾಣಿ ನಾನೇ. ಮನೆಯ ಬೀಗದ ಕೈ ನನ್ನ ಕೈಗೆ ಕೊಟ್ಟರು. ಒಡವೆಗಳು, ಬಟ್ಟೆಗಳು, ದುಡ್ಡಿಗೆ, ಆಸ್ತಿಗೆ ಸ್ವಲ್ಪ ಕೂಡ ಮೋಸವಿಲ್ಲ. ಅಷ್ಟೊಂದು ಐಶ್ವರ್ಯ ನನ್ನ ಪಾಲಿಗೆ ಬಂತು. ನನಗೆ ಈಗಲೂ ಕೂಡ ನಂಬಲು ಸಾಧ್ಯವಾಗುವುದಿಲ್ಲ.
ಒಮ್ಮೊಮ್ಮೆ ಇಷ್ಟೊಂದು ಶ್ರೀಮಂತಳು ನಾನು ಅಂತ ನಾನು ಅಂದುಕೊಳ್ಳುತ್ತಿದ್ದೆ. ನನ್ನ ಗಂಡನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ನನ್ನ ಗಂಡನಿಗೆ ಏನು ಕೊಡಲು ಕೂಡ ಸಾಧ್ಯವಿಲ್ಲ, ಏಕೆಂದರೆ ಎಲ್ಲ ಅವರ ಬಳಿ ಇದೆ. ಪ್ರೀತಿಯನ್ನು ಕೊಡಬಹುದು, ಅದನ್ನು ಮದುವೆ ಆದ ದಿನದಿಂದಲೂ ಸ್ವಲ್ಪ ಕೂಡ ಹಿಂದೆ ಮುಂದೆ ನೋಡದೆ ಪ್ರೀತಿಯ ಧಾರೆಯನ್ನು ಎರೆಯುತ್ತಿದ್ದೇನೆ. ನನ್ನ ಗಂಡ ತೋರಿಸುವ ಪ್ರೀತಿಗೆ ಅವನಿಗೆ ಇನ್ನೂ ಏನಾದರೂ ಕೊಡಬೇಕು ಅಂತ ಅನಿಸುತ್ತದೆ. ಅದಕ್ಕಾಗಿ ಅವನಿಗೆ ನಾನು ಒಂದು ಚಂದದ ಗಿಫ್ಟ್ ಕೊಡಬೇಕು ಅಂದುಕೊಂಡೆ. ನಾನು ಈಗ ಪ್ರೆಗ್ನೆಂಟ್ ಆಗಿದ್ದೇನೆ. ಈ ವಿಷಯ ಅವರಿಗೆ ತಿಳಿದಿಲ್ಲ, ಇಂದು ಹೇಳಬೇಕು ಅಂತ ಅಂದುಕೊಂಡು ಆಫೀಸ್ಗೆ ರಜೆ ಹಾಕಿದೆ. ಮನೆಯನ್ನು ಚೆನ್ನಾಗಿ ಡೆಕೋರೇಟ್ ಮಾಡಿ ಆ ನಂತರ ಹೇಳೋಣ ಅಂತ. ನನಗೆ ಮೈಗೆ ಸರಿಯಿಲ್ಲ, ಇಂದು ಆಫೀಸ್ಗೆ ರಜಾ ಹಾಕುತ್ತೇನೆ ಅಂತ ಹೇಳಿ ಕಳಿಸಿದೆ. ಅವರು ಆಫೀಸ್ಗೆ ಹೋದರು. ಟಿಫನ್ ಆಗಿತ್ತು. ಕಾಫಿ ಕುಡಿಯುತ್ತಾ ಕುಳಿತಿದ್ದೆ. ಆಗ ಕೆಲಸದವಳು ಬಂದು ಹೇಳುತ್ತಾಳೆ, ಅಮ್ಮ ಅವರೇ, ಅಪ್ಪ ಅವರನ್ನು ನಂಬಬೇಡಿ, ಅವರು ತುಂಬ ಕೆಟ್ಟವರು. ನನ್ನ ಅಕ್ಕನ ಮಗಳನ್ನು ಮದುವೆ ಆಗುತ್ತೇನೆ ಅಂತ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡರು. ನಂತರ ನಿನ್ನನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದಕ್ಕೆ ಅವಳು ಡಿಪ್ರೆಷನ್ಗೆ ಹೋಗಿದ್ದಳು. ನಂತರ ತುಂಬ ಬಳಿ ಡಾಕ್ಟರ್ಗೆ ತೋರಿಸಿ ಅವಳ ಆರೋಗ್ಯ ಸುಧಾರಿಸಿದ ಮೇಲೆ ಈ ದೇಶದಲ್ಲಿ ಇರುವುದಿಲ್ಲ ಅಂತ ಫಾರಿನ್ಗೆ ಹೊರಟು ಹೋದಳು. ಆ ರೀತಿ ತುಂಬ ಜನ ಹೆಣ್ಣು ಮಕ್ಕಳನ್ನು ಅವರು ದೈಹಿಕವಾಗಿ ಬಳಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಂಬಬೇಡಿ, ನಿಮ್ಮನ್ನು ಬಳಸಿಕೊಂಡು ನಂತರ ಬಿಸಾಕುತ್ತಾರೆ, ಎಚ್ಚರ ಅಂತ ಹೇಳಿದಳು. ತುಂಬ ಕೋಪ ಬಂತು. ನಾನು ಕುಡಿಯುತ್ತಿದ್ದ ಕಾಫಿಯನ್ನು ಅವಳ ಮುಖದ ಮೇಲೆ ಎಸೆಯಬೇಕು ಅನ್ನುವಷ್ಟು ಅಲ್ಲೇ ಇದ್ದರೆ ಅವಳಿಗೆ ಏನಾದರೂ ಮಾಡುತ್ತೇನೆ ಅಂತ ಭಯದಿಂದ ನಾನು ನನ್ನ ರೂಮಿಗೆ ಬಂದುಬಿಟ್ಟೆ. ಈಗ ನಾನು ಎಷ್ಟು ಹೇಳಿದರೂ ಕೂಡ ಅವಳು ಹೇಳಿದ್ದೇ ನಿಜ ಅಂತ ಹೇಳುತ್ತಾಳೆ. ಸರ್ ಬಳಿ ಇದರ ಬಗ್ಗೆ ನಾನು ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಸಂಬಂಧ ಹಾಳಾಗುತ್ತದೆ. ಇದನ್ನು ತುಂಬ ಸೂಕ್ಷ್ಮವಾಗಿ ನಾನು ಬಗೆಹರಿಸಬೇಕು ಅಂತ ಅಂದುಕೊಂಡೆ. ಇವಳು ಮನೆಗೆ ಹೋದ ತಕ್ಷಣ ಇನ್ನೊಬ್ಬಳು ಕೆಲಸದವಳು ಇದ್ದಳು. ಅವಳ ಬಳಿ ಇವಳ ಬಯೋಡಾಟಾವನ್ನು ಸಂಗ್ರಹಿಸಿದೆ. ನಂತರ ಅವಳಿಗೆ ಒಬ್ಬಳು ಅಕ್ಕ, ಅವಳಿಗೆ ಒಬ್ಬಳು ಮಗಳು ಇರುವುದು ನಿಜ ಅಂತ ತಿಳಿಯಿತು. ಅವಳು ವಿದೇಶದಲ್ಲಿ ಇರುವುದು ಕೂಡ ಸತ್ಯ. ಆದರೆ ಅವರ ಅಕ್ಕನ ಮಗಳು ಮಾನಗೆಟ್ಟವಳು. ಕಂಡ ಹುಡುಗರ ಜೊತೆಯಲ್ಲಿ ಇರುತ್ತಿದ್ದಳು. ಇವಳು ರಿಕ್ವೆಸ್ಟ್ ಮಾಡಿದ್ದರಿಂದ ಸರ್ ಅವಳಿಗೆ ಬುದ್ಧಿ ಹೇಳಿದರು. ಆದರೆ ಅವಳು ಸರ್ ಮಾತನ್ನು ಕೇಳದೆ ಯಾವುದೋ ಹುಡುಗನ ಜೊತೆ ಓಡಿ ಹೋಗಿದ್ದಳು. ಅವನು ಚೆನ್ನಾಗಿ ಬಳಸಿಕೊಂಡು ಅವಳನ್ನು ಮೋಸ ಮಾಡಿ ಹೊರಟು ಹೋದ. ಆ ಸಂದರ್ಭದಲ್ಲಿ ಸರ್ ಅವರಿಗೆ ಒಂದು ಅಣ್ಣನ ರೀತಿ ನಿಂತುಕೊಂಡು ಸಹಾಯ ಮಾಡಿದರು. ಕಂಡ ಡಾಕ್ಟರ್ಗಳ ಬಳಿ ಕೌನ್ಸಲಿಂಗ್ ಮಾಡಿಸಿದರು. ಅವಳ ಆರೋಗ್ಯ ಸರಿ ಹೋದ ಮೇಲೆ ಇನ್ನೂ ಚೆನ್ನಾಗಿ ಓದಲಿ ಅಂತ ವಿದೇಶಕ್ಕೆ ಕಳಿಸಿದ್ದಾರೆ. ಸರ್ ಅವಳಿಗೆ ಅಣ್ಣನ ರೀತಿ ಇದ್ದರು. ಸ್ವಂತ ಅಣ್ಣ ಇದ್ದರೂ ಕೂಡ ಆ ರೀತಿ ಮಾಡುತ್ತಿರಲಿಲ್ಲ ಅಂದಾಗ ಯಾರ ಮಾತನ್ನು ನಾನು ನಂಬಲಿ ಅಂತ ಅನಿಸಿತು. ಕೇವಲ ಅವಳೇ ಅಲ್ಲ, ಮನೆಯ ಸೆಕ್ಯೂರಿಟಿ ಕೂಡ ಅದೇ ಮಾತನ್ನು ಹೇಳಿದ. ಆದರೆ ಆ ಕೆಲಸದವಳು ಏಕೆ ಆ ರೀತಿ ಹೇಳಿದಳು ಅದು ಇನ್ನೂ ಅರ್ಥವಾಗಿಲ್ಲ. ಅವಳನ್ನು ಡೈರೆಕ್ಟಾಗಿ ಕೇಳಲು ಕೂಡ ಭಯ. ನನಗೆ ಏನಾದರೂ ಅದು ಸ್ವಲ್ಪವಾದರೂ ಸತ್ಯವಿದ್ದರೆ ನನ್ನ ಎದೆ ಒಡೆದು ಹೋಗುತ್ತದೆ. ಸರ್ ಬಳಿ ಈ ವಿಷಯವನ್ನು ನಾನು ಮಾತನಾಡದೆ 1 ವಾರ ಮೌನವಾಗಿದ್ದೆ. ನಾನು ತುಂಬ ಸೈಲೆಂಟ್ ಆಗಿರುವುದನ್ನು ನೋಡಿ ಅವರು ಕೂಡ ಟೆನ್ಷನ್ ಆಗಿದ್ದರು. ಆದರೆ ನನಗೆ ಕ್ಲಿಯರ್ ಆಗುವವರೆಗೂ ಅವರಿಗೆ ಈ ವಿಷಯವನ್ನು ನಾನು ಹೇಳುವುದು ಸಾಧ್ಯವಿರಲಿಲ್ಲ. ನನ್ನ ಪ್ರೆಗ್ನೆನ್ಸಿ ವಿಷಯವನ್ನು ಕೂಡ ನಾನು ರಿವೀಲ್ ಮಾಡಿಲ್ಲ. ಇಂದು ಬೆಳಿಗ್ಗೆ ಗಾರ್ಡನ್ನಲ್ಲಿ ಇರುವ ಗಿಡಗಳಿಗೆ ನೀರು ಹಾಕುತ್ತಿದ್ದೆ. ಆಗ ಯಾವುದೋ ಒಂದು ಹೊಸ ಕಾರು ಮನೆಯೊಳಗಡೆ ಬಂತು. ಆ ಕಾರಿನಿಂದ ಒಂದು ಸುಂದರವಾದ ಹುಡುಗಿ ಕೆಳಗೆ ಇಳಿದಳು. ಅವಳು ನನ್ನನ್ನು ನೋಡಿ, ರಾಜಾ ಅವರ ಹೆಂಡತಿ ಅಲ್ಲವೇ ನೀವು ಅಂತ ಹೇಳಿದಳು. ನಾನು ನಗುತ್ತಾ, ಹೌದು, ನೀವು ತಿಳಿದಿಲ್ಲ ಅಂತ ಹೇಳಿದೆ. ಆಗ ಮಾಲತೆ ಅಮ್ಮ ಇದ್ದಾರಲ್ಲ, ಅವರ ಅಕ್ಕನ ಮಗಳು. ಸಡನ್ನಾಗಿ ಅರ್ಥವಾಗಲಿಲ್ಲ. ಅದೇ ನಿಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಾರೆ, ಅವರ ಅಕ್ಕನ ಮಗಳು ಅಂತ ಹೇಳಿದಾಗ ತಿಳಿಯಿತು. ನೀವು ಫಾರಿನ್ನಲ್ಲಿ ಓದುತ್ತಿದ್ದೀರಾ ಅಂತ ಹೇಳಿದ್ದರು. ಹೌದು, ಅದು ನಿಮ್ಮ ಗಂಡನ ಕೃಪಾ ಕಟಾಕ್ಷದಿಂದ. ನಾನು ತುಂಬ ವಿಷಯದಲ್ಲಿ ದಾರಿ ತಪ್ಪಿದ್ದೆ. ನನಗೆ ದಾರಿ ತೋರಿಸಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಈಗ ನಾನು ನನ್ನ ಎಜುಕೇಷನನ್ನು ಮುಗಿಸಿ ವಿದೇಶದಲ್ಲಿ ಒಂದು ಒಳ್ಳೆಯ ನೌಕರಿಯಲ್ಲಿ ಇದ್ದೇನೆ. ಅವರ ಈ ಋಣವನ್ನು ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನಗೆ ಸ್ವಂತ ಅಣ್ಣ ಇದ್ದರೂ ಕೂಡ ಈ ರೀತಿಯ ಸಹಾಯ ಮಾಡುತ್ತಿರಲಿಲ್ಲ. ನನಗೆ ದೇವರು ಅಂತ ಇದ್ದರೆ ಅದು ಕೇವಲ ರಾಜ್ ಅವರು ಮಾತ್ರ ಅಂತ ಹೇಳಿದಾಗ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಮಿಂಚು ಹರಿದಾಡಿತು. ನನ್ನ ಗಂಡನ ಹೆಸರನ್ನು ಹೇಳಿದಾಗ ನಂತರ ರಾಜು ಹೊರಗೆ ಬಂದು ಅವಳನ್ನು ನೋಡಿ ಅವಳಿಗೆ ವೆಲ್ಕಮ್ ಮಾಡಿ ನನಗೆ ಪರಿಚಯ ಮಾಡಿಸಿಕೊಟ್ಟರು.
ನಂತರ ಅವಳು ಸ್ವಲ್ಪ ಸಮಯವಿದ್ದು ಅವರ ಅಮ್ಮನನ್ನು ನೋಡಬೇಕು ಅಂತ ಹೊರಟು ಹೋದಳು. ಸ್ವಲ್ಪ ಸಮಾಧಾನವಾಯಿತು. ಎಲ್ಲೂ ಕೂಡ ಪ್ರೀತಿ ಪ್ರೇಮದ ಪರಿಮಳ ಇಲ್ಲ. ಇಬ್ಬರೂ ಕೂಡ ಅಣ್ಣ ತಂಗಿಯ ರೀತಿ ಇದ್ದಾರೆ. ಈ ಮಾಲತಿ ಕೆಲಸದವಳು ಏಕೆ ನನ್ನ ಬಳಿ ಸುಳ್ಳು ಹೇಳಿದ್ದು? ಅವಳನ್ನು ಕೇಳಲೇಬೇಕು. ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಕೇಳಬೇಕು. ಎಲ್ಲರೂ ಇದ್ದಾಗ ಕೇಳಿದರೆ ಚೆನ್ನಾಗಿರುವುದಿಲ್ಲ. ಒಮ್ಮೊಮ್ಮೆ ಪದೇ ಪದೇ ಸುಳ್ಳು ಹೇಳುತ್ತಿದ್ದರೂ ಕೂಡ ಅದು ನಿಜ ಅಂತ ಇನ್ನೊಬ್ಬರಿಗೆ ಅನಿಸಿಬಿಡುತ್ತದೆ. ಅಥವಾ ಬೆಂಕಿ ಇಲ್ಲದೆ ಹೊಗೆ ಹಾಡುವುದಿಲ್ಲ ಅಂತ ಅವರುಗಳು ಅಂದುಕೊಂಡು ಊರಿನಲ್ಲೆಲ್ಲ ಹರಡಿಸಿದರೆ ಈ ವಿಷಯದ ಪರಿಮಳವನ್ನು ನಾನು ಏನು ಮಾಡಲಿ? ನನ್ನ ಗಂಡನೂ ಕೂಡ ನನಗೆ ವಿದಾಯ ಹೇಳಿ ಕೆಲಸಕ್ಕೆ ಹೋದರು. ಗಂಡ ಹೋದ ಮೇಲೆ ಎಲ್ಲ ಕೆಲಸದವರು ಒಬ್ಬೊಬ್ಬರೇ ಹೊರಗೆ ಹೋದರು. ಮಾಲತಿಗೆ ತುಂಬ ಕೆಲಸ ಕೊಟ್ಟಿದ್ದೆ. ಅವಳು ಇಷ್ಟು ಬೇಗ ಹೋಗಲು ಸಾಧ್ಯವಿಲ್ಲ. ಅವಳನ್ನು ಕರೆದು, ನೀವು ನನಗಿಂತ ದೊಡ್ಡವರು, ಆದರೆ ಈ ರೀತಿ ನನ್ನ ಗಂಡನ ಬಗ್ಗೆ ಚಾಡಿ ಹೇಳಬಹುದಾ? ನನ್ನ ಸಂಸಾರ ಹಾಳು ಮಾಡಬಹುದಾ ಅಂತ ಚೆನ್ನಾಗಿ ಬೈದೆ. ಆ ಮುದಿ ಹೆಂಗಸು ಅಳಲು ಶುರು ಮಾಡಿದಳು. ದೇವರಂತ ಗಂಡನ ಮೇಲೆ ಅಷ್ಟು ಸುಳ್ಳು ಏಕೆ ಹೇಳಿದ್ದು? ನಾನಿಂದು ಕೂಡ ನಿಮ್ಮ ಮಾತನ್ನು ನಂಬಲು ಸಾಧ್ಯವಿಲ್ಲ. ನನ್ನ ಗಂಡ ಹೇಗೆ ಅಂತ ನನಗೆ ಗೊತ್ತು. ಅವರ ಜೊತೆ ಸಂಸಾರ ಮಾಡಿದ್ದೇನೆ. ಕೆಲಸದವರು ಅಪರಿಚಿತರುಗಳು ಅವರ ಬಗ್ಗೆ ಚಾಡಿ ಹೇಳಿದ ಮಾತ್ರಕ್ಕೆ ಅವರನ್ನು ನಂಬಿ ಹೊರಟು ಹೋಗುತ್ತೇನೆ ಅಂತ ನೀನು ಹೇಗೆ ಅಂದುಕೊಂಡೆ ಅಂತ ಚೆನ್ನಾಗಿ ಬೈದೆ. ಆಗ ಆ ಹೆಂಗಸು ಹೇಳಿದ ಮಾತನ್ನು ಕೇಳಿ ಬೆಚ್ಚಿದೆ. ನೀವು ಹೊರಟು ಹೋದರೆ ನಿಮ್ಮ ಜಾಗಕ್ಕೆ ನನ್ನ ಅಕ್ಕನ ಮಗಳು ಬರುತ್ತಾಳೆ ಅಂತ ಅಂದುಕೊಂಡೆ. ಆದರೆ ರಾತ್ರಿ ಫೋನ್ ಮಾಡಿ ಅವಳು ಹೇಳಿದಳು, ರಾಜ್ ಅವರು ನನಗೆ ಅಣ್ಣನ ರೀತಿ. ದಾರಿ ತಪ್ಪಿದ ನನಗೆ ದಾರಿ ತೋರಿಸಿದರು. ಅವರಿಗೆ ಮದುವೆ ಆಗಿರಬೇಕು ಅಲ್ಲವೇ? ನೀನು ಏಕೆ ಈ ರೀತಿ ಆಸೆ ಪಡುತ್ತಿದ್ದೀಯಾ ಅಂತ ಅವಳು ಕೂಡ ರಾತ್ರಿ ನನಗೆ ಚೆನ್ನಾಗಿ ಬೈದಳು. ನನ್ನ ತಪ್ಪನ್ನು ಮನವರಿಕೆ ಮಾಡಿಸಿದಳು. ಈ ರೀತಿ ಮಾತನಾಡಿ ನನ್ನ ಕಾಲನ್ನು ಹಿಡಿದುಕೊಂಡಳು. ಯಾವುದೇ ಕಾರಣಕ್ಕೂ ಅಪ್ಪ ಅವರಿಗೆ ನಾನು ಹೇಳಿದ ಸುಳ್ಳನ್ನು ಹೇಳಬೇಡಿ. ಗೊತ್ತಾದರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ. ಏಕೆಂದರೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಎಷ್ಟು ಪ್ರೀತಿ ಎಂದರೆ ನಾನು ಆ ಪ್ರೀತಿಯನ್ನು ನೋಡಿದ್ದೇನೆ. ಅದಕ್ಕೆ ಬದುಕು ಹಾಳಿ ಮಾಡಿಕೊಂಡ ನನ್ನ ಅಕ್ಕನ ಮಗಳಿಗೆ ಅದೇ ಪ್ರೀತಿ ಸಿಗಲಿ ಅಂತ ಸುಳ್ಳು ಹೇಳಿದೆ. ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗೆದುಹಾಕಬೇಡಿ ಅಂತ ಅಳಲು ಶುರು ಮಾಡಿದಳು. ಇನ್ನೆಂದೂ ಕೂಡ ಈ ರೀತಿ ತಪ್ಪನ್ನು ಮಾಡುವುದಿಲ್ಲ ಅಂತ ಪದೇ ಪದೇ ಹೇಳಿದಾಗ ನಾನು ಸ್ವಲ್ಪ ಕರಗಿದೆ. ನಾನು ಕೂಡ ತಾಯಿ ಅಲ್ಲವೇ? ಒಮ್ಮೊಮ್ಮೆ ತಾಯಿ ತಪ್ಪು ಮಾಡಬಹುದು ಮಕ್ಕಳಿಗಾಗಿ ಅಂತ ಅವರನ್ನು ಕ್ಷಮಿಸಿದೆ. ಚೆನ್ನಾಗಿ ನಿದ್ರೆ ಮಾಡಿದೆ. ನನಗೆ ಇಂದು ಸ್ವಲ್ಪ ಸಮಾಧಾನವಿತ್ತು. ಆಗ ತಾನೇ ರಾಜ್ ಬಂದು ನನ್ನ ತಲೆಯನ್ನು ಅವರ ಮೃದುವಾದ ಕೈಗಳಿಂದ ಸವರುತ್ತಿದ್ದರು. ನನ್ನ ಹಣೆಗೆ ಮುತ್ತು ಕೊಟ್ಟರು. ನಾನು ಕೂಡ ಅವರ ಕೈಗೆ ಮುತ್ತು ಕೊಟ್ಟೆ. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವರ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಲು ಆರಂಭಿಸಿದೆ. ತುಂಬ ದಿನವಾಗಿತ್ತು ಅವರ ಜೊತೆ ನಾನು ಇಷ್ಟೊಂದು ಕನೆಕ್ಟ್ ಆಗಿ. ಕೆಲಸದವಳ ವಿಷಯದಿಂದ ಡಿಸ್ಟರ್ಬ್ ಆಗಿದ್ದೆ. ಅವರು ಕೂಡ ನನ್ನ ಮುತ್ತಿಗೆ ಸಹಕರಿಸಿದರು. ಅವರ ಬಿಸಿ ಉಸಿರು ನನಗೆ ತಾಗಿತು. ಆಗ ಹೇಳಿದೆ, ನೀವು ಅಪ್ಪ ಆಗುತ್ತಿದ್ದೀರಾ, ನಾನು ಅಮ್ಮ ಆಗುತ್ತಿದ್ದೇನೆ ಅಂತ. ರಾಜ್ ತುಂಬ ಖುಷಿಪಟ್ಟರು. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ನನ್ನ ಹೊಟ್ಟೆಗೆ ಮುತ್ತು ಕೊಟ್ಟರು. ನೀನು ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಮಗು ಆಗಿ ಮಗು ದೊಡ್ಡದಾಗುವವರೆಗೂ ನೀನು ಕೆಲಸಕ್ಕೆ ಬರಬಾರದು. ಕೆಲಸದವರನ್ನು ನಿನ್ನ ಹಾರೈಕೆಗೆ ಇಬ್ಬರನ್ನು ಇಡುತ್ತೇನೆ. ಏನೇ ಬೇಕಾದರೂ ಇಲ್ಲಿಂದಲೇ ಕೇಳು. ನಿನ್ನ ಅಮ್ಮನನ್ನು ಕೂಡ ಫೋನ್ ಮಾಡಿ ಕರೆಸುತ್ತೇನೆ. ಅವರೂ ಕೂಡ ಇಲ್ಲೇ ಬಂದು ಇರುತ್ತಾರೆ. ನಿನ್ನ ಹಾರೈಕೆ ಮಾಡುತ್ತಾರೆ. ನನಗೆ ಇಷ್ಟೊಂದು ಖುಷಿಯನ್ನು ಕೊಟ್ಟಿದ್ದೀಯಾ, ನಿನಗೆ ಏನು ಬೇಕು ಕೇಳು ಅಂತ ಹೇಳಿದರು. ನನ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನನಗೆ ಏನೂ ಬೇಡ, ನೀವು ನನ್ನ ಜೊತೆ ಇದ್ದರೆ ಸಾಕು. ಬದುಕಿನಲ್ಲಿ ನಾನು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿ, ನನ್ನನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳಿದೆ. ಆಗ ಅವರು ಹೇಳಿದರು, ನೀನು ಬಿಟ್ಟರೂ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಗಟ್ಟಿಯಾಗಿ ತಬ್ಬಿಕೊಂಡರು. ಆ ಅಪ್ಪುಗೆಯಲ್ಲಿ ಇಬ್ಬರು ನಮ್ಮ ಹೊಸ ಬದುಕಿನ ಅತಿಥಿಯ ಸ್ವಾಗತದಲ್ಲಿ ಇದ್ದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.